ನಮಸ್ತೆ ಸ್ನೇಹಿತರೆ, ಇಲಿಗಳು ಬರೋದಕ್ಕೆ ಮೇನ್ ರೀಸನ್ ಏನು ಗೊತ್ತಾ? ಮನೆಯಲ್ಲಿರುವ ಆಹಾರ. ಹೌದು, ನಾವು ತಿಂದು ಬಿಟ್ಟಿರುವಂಥ ಆಹಾರಗಳನ್ನ ಹುಡ್ಕಾಡ್ಕೊಂಡು ಇಲಿಗಳು ಬರುತ್ತೆ. ಅಷ್ಟೇ ಅಲ್ಲದೆ ಇಲಿಗಳು ಬರೋದಲ್ಲದೆ ಅದ್ರ ಜೊತೆಗೆ ಒಂದಿಷ್ಟು ಇಲಿಗಳನ್ನ ಕೂಡ ಕರ್ಕೊಂಡು ಬರುತ್ತೆ. ಹಾಗಾಗಿ ಮನೆಯಲ್ಲಿ ಇನ್ಫೆಕ್ಷನ್ಸ್ ಅವು ಇವು ಸ್ಟಾರ್ಟ್ ಆಗುತ್ತೆ. ಬರೀ ಕರ್ಪೂರ ಇದ್ದರೆ ಸಾಕು, ಇಲಿಗಳನ್ನು ನೀವು ಆರಾಮ್ಸೆ ಓಡಿಸ್ಬೋದು. ಹಾಗಿದ್ರೆ ಬನ್ನಿ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಫಸ್ಟ್ ಟಿಪ್ ಬಂದುಬಿಟ್ಟು ಇಲಿಗಳನ್ನು ಯಾವ ರೀತಿ ಮನೆಯಿಂದ ಓಡಿಸ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೌದು, ಇಲಿಗಳು ಮನೆಯಲ್ಲಿದ್ದರೆ ಇನ್ಫೆಕ್ಷನ್ಸ್ ಆಗುತ್ತೆ, ಹೆಚ್ಚು ಕಿರಿಕಿರಿ ಆಗುತ್ತೆ. ಇಲಿಗಳ ಜೊತೆಗೆ ಸಣ್ಣ ಸಣ್ಣ ಇಲಿಗಳು ಕೂಡ ಸ್ಟಾರ್ಟ್ ಆಗುತ್ತೆ, ಅವು ಹುಟ್ಟುತ್ತಾ ಹೋಗುತ್ತೆ. ಹಾಗೆ ಮನೆಯಲ್ಲಿ ಒಂದಿಷ್ಟು ಇಲಿಗಳು ಹೆಚ್ಚಾದಂಗೆ ಮನೆಯಲ್ಲಿ ಕಿರಿಕಿರಿನೂ ಸ್ಟಾರ್ಟ್ ಆಗುತ್ತೆ. ಆದರೆ ಬ್ಯಾಡ್ ಸ್ಮೆಲ್ ಕೂಡ ಇರುತ್ತೆ, ಅದರಿಂದ ಇನ್ಫೆಕ್ಷನ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ, ಆರೋಗ್ಯಕ್ಕೆ ಹಾನಿಕಾರ ಕೂಡ ಅಂತ ಹೇಳ್ಬೋದು. ಹಾಗಾಗಿ ನಾನು ಇಲ್ಲಿ ಇವತ್ತು ಒಂದು ಸಿಂಪಲ್ ಟಿಪ್ನ ತೋರಿಸ್ತಾ ಇದ್ದೀನಿ. ಫಸ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಇಲ್ಲಿ ಕಡಲೆ ಹಿಟ್ಟನ್ನ ತೊಗೋಬೋದು ಅಥವಾ ಗೋಧಿ ಹಿಟ್ಟನ್ನಾದರೂ ತೊಗೋಬೋದು. ಗೋಧಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ನಿಮಗೆಲ್ಲ ಗೊತ್ತಿರೋ ಹಾಗೆ ಇಲಿಗಳು ತಿನ್ನೋದು ಹೆಚ್ಚು ಆಹಾರದಲ್ಲಿ ಒಂದು ಚಪಾತಿ ಕೂಡ ಹೌದು. ಚಪಾತಿನ ಏನು ಮಾಡ್ತವೆ ಅಂದರೆ ಬುಟ್ಟಿಯಲ್ಲಿದ್ದರೂ ಕೂಡ ಎಳ್ಕೊಂಡು ಹೋಗಿ ತಿನ್ನುತ್ತೆ. ಇಲಿ ಆಗಿರ್ಬೋದು, ಹೆಗ್ಣ ಆಗಿರ್ಬೋದು. ಈಗಿನ ಕಾಲದಲ್ಲೆಲ್ಲ ಸ್ವಲ್ಪ ಮನೆಗಳೆಲ್ಲ ಚೆನ್ನಾಗಿ ಕಟ್ಟಿಸ್ಕೊಂಡಿದ್ದೀವಿ, ನೆಟ್ ಹಾಕ್ಸಿದ್ದೀವಿ ಅಂತೆಲ್ಲ ಹೇಳ್ತಾರೆ. ಆದರೂ ಕೂಡ ಇಲಿಗಳು ಹುಡ್ಕಾಡ್ಕೊಂಡು ಬರುತ್ತೆ. ನಾವು ಬಿಸಾಕಿರುವಂಥ ಆಹಾರದಿಂದ ಇಲಿಗಳು ಎಲ್ಲಿದ್ದು ಕೂಡ ಹುಡ್ಕಾಡ್ಕೊಂಡು ಬರುತ್ತೆ. ಅದರಲ್ಲೂ ಹಳ್ಳಿಗಳಲ್ಲೆಲ್ಲ ಹೆಚ್ಚು ಇಲಿಗಳು, ಯಾಕಂದರೆ ಅಲ್ಲೆಲ್ಲ ಕೃಷಿ ಇರುತ್ತೆ. ಹಾಗೆ ಮನೆಯಲ್ಲಿ ಸ್ವಲ್ಪ ಹಳೆ ಕಾಲದ ಮನೆಗಳೆಲ್ಲ ಇರುತ್ತೆ, ಸ್ವಲ್ಪ ತೂತುಗಳೆಲ್ಲ ಬಿದ್ದುಬಿಟ್ಟಿರುತ್ತೆ. ಈ ಥರ ಮನೆಗಳಿದ್ದಾಗ ಏನಾಗುತ್ತೆ, ಇಲಿಗಳು ಹೆಚ್ಚು ಬರುತ್ತಾ ಇರುತ್ತೆ. ಅಲ್ಲಿ ಆಗಿರ್ಬೋದು, ಇಲಿ ಆಗಿರ್ಬೋದು, ಹೆಗ್ಗಣ ಆಗಿರ್ಬೋದು, ಮನೇಲಿ ಇದ್ದಷ್ಟು ಕಿರಿಕಿರಿ ಜಾಸ್ತಿ ಇರುತ್ತೆ. ಅದರ ಸ್ಮೆಲ್ ಕೂಡ ಅಷ್ಟೇ ತುಂಬ ಕೆಟ್ಟದಾಗಿರುತ್ತೆ. ಇದಕ್ಕೋಸ್ಕರ ಇವತ್ತಿನ ಸಿಂಪಲ್ ಟಿಪ್ನಲ್ಲಿ ನಿಮಗೆ ಹೇಳ್ಕೊಟ್ಟ ಹಾಗೆ ನಾನಿಲ್ಲಿ ಫಸ್ಟ್ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಗಟ್ಟಿಯಾಗಿ ಕಲಿಸ್ತಾ ಬನ್ನಿ. ಒಂದು 4ರಿಂದ 5 ಉಂಡೆ ಆದರೆ ಸಾಕು. ನೀವು ಎಲ್ಲಿ ಇಲಿಗಳು ಬರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಅಲ್ವಾ. ಸೊ ಯಾವ ಮುಂಬಾಗಿಲು ಅಥವಾ ಹಿಂಬಾಗಿಲಿಂದ ಬರುತ್ತೋ ಅಥವಾ ನಿಮ್ಮ ಗ್ಯಾಸ್ ಕಟ್ಟೆ ಹತ್ರ ಮನೆಯಲ್ಲಿ ಎಲ್ಲಿ ಹೊಲಸು ಜಾಸ್ತಿ ಇರುತ್ತೋ ಆ ಜಾಗದಲ್ಲಿ ಅವು ವಾಸಿಸೋಕೆ ಕೂಡ ಸ್ಟಾರ್ಟ್ ಮಾಡಿಬಿಟ್ಟಿರುತ್ತೆ. ಅದೇ ಜಾಗದಲ್ಲಿ ಅವು ಮನೆಗಳು ಮಾಡ್ಕೊಂಡು ಇದ್ಬಿಟ್ಟಿರುತ್ತವೆ. ಸೊ ಅಂಥ ಜಾಗದಲ್ಲಿ ಕೂಡ ಈ ರೀತಿ ಒಂದಿಷ್ಟು ಉಂಡೆಗಳನ್ನ ಮಾಡಿ ಇಡೋದ್ರಿಂದ ಇಲಿಗಳು ಜಲ್ದಿ ಓಡೋಗ್ಬಿಡ್ತವೆ, ಮನೆ ಬಿಟ್ಟು ಓಡೋಗ್ತವೆ. ನಿಮಗೆ ಸಾಯಿಸೋಕೆ ಇಷ್ಟ ಇಲ್ಲ, ಅದನ್ನು ಹೊಡೆಯೋಕೆ ಇಷ್ಟ ಇಲ್ಲ ಅನ್ನೋ ಹಾಗಿದ್ರೆ ಈ ಟಿಪ್ ಮಾತ್ರ ತುಂಬ ಈಸಿಯಾಗಿ ನೀವು ಫಾಲೋ ಮಾಡ್ಬೋದು. ನಾನಿಲ್ಲಿ ಒಂದು ಕರ್ಪೂರ ತೊಗೊಂಡಿದ್ದೀನಿ. ಹೌದು, ಕರ್ಪೂರದಿಂದ ಇಲಿಗಳಂದರೆ ತುಂಬ ಇರಿಟೇಟ್ ಮಾಡ್ಕೊತವೆ. ಅದರಲ್ಲೂ ಈ ಉಂಡೆ ಸ್ಮೆಲ್ನಲ್ಲಿ ಇಲಿಗಳು ಕರ್ಪೂರ ಸ್ಮೆಲ್ ತೊಗೊಂಡ ತಕ್ಷಣವೇ ಓಡೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ತಿಂದುಬಿಟ್ಟು ಅಂದರೂ ಮುಗದೆ ಹೋಯಿತು, ಹೊಟ್ಟೆ ನೋವಾಗಿ ಇಲಿಗಳು ನಿಮ್ಮ ಮನೆ ಕಡೆ ಕಾಲು ಕೂಡ ಇಡೋದಿಲ್ಲ. ಸೊ ಹಾಗಾಗಿ ಈ ಟಿಪ್ನ ನೀವು ಫಾಲೋ ಮಾಡಿ. ನಾನು ಕೂಡ ಟ್ರೈ ಮಾಡಿದ್ದೀನಿ, ತುಂಬ ಎಫೆಕ್ಟಿವ್ ಆಗಿದ್ದಾವೆ. ಬೇರೆ ಕಡೆ ಹೋಗಿ 1000 ಗಟ್ಟಲೆ ದುಡ್ಡು ಕೊಟ್ಟು ಯಾವುದೋ ಒಂದನ್ನು ಪೇಸ್ಟ್ನ ತಂದು ಮನೇಲಿ ಹಾಕೋದ್ರಕ್ಕಿಂತ ಈ ರೀತಿ ನೀವು ಮನೆಯಲ್ಲಿಯೇ ಒಂದು ಮನೆ ಮದ್ದು ಮಾಡಿ ಟ್ರೈ ಮಾಡಿ ನೋಡೋದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಕರ್ಪೂರನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಳಿ. ಕರ್ಪೂರನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡ್ಮೇಲೆ ನಾನಿಲ್ಲಿ ಟೂತ್ ಪೇಸ್ಟ್ನ ತೊಗೊಂಡಿದ್ದೀನಿ. ನೀವು ಯಾವುದಾದ್ರೂ ಪೇಸ್ಟ್ನ ತೊಗೊಳ್ಳಿ. ಕೋಲ್ಗೇಟ್ ಟೂತ್ ಪೇಸ್ಟ್ನ ತೊಗೊಂಡಿದ್ದೀನಿ. ಸೊ ಈ ರೀತಿ ಕೋಲ್ಗೇಟ್ ಟೂತ್ ಪೇಸ್ಟ್ನ ತೊಗೊಂಡ್ಬಿಟ್ಟು ಅವೆರಡನ್ನು ಚೆನ್ನಾಗಿ ಕಲಸಿ, ಕೈಯಿಂದ ಕಲಸಿ ಅಥವಾ ನಿಮ್ಮ ಹೆಲ್ಪ್ ಸ್ಪೂನಿಂದಾದರೂ ಕಲಿಸ್ಕೋಬೋದು. ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತೆ. ಶ್ರೀಮತಿಯರಿಗೆ ತುಂಬ ಉಪಯುಕ್ತವಾಗುವಂಥ ಟಿಪ್ಸ್ಗಳನ್ನ ತರ್ತಾ ಇದ್ದೀನಿ. ಮನೆಯಲ್ಲೇ ಇರುವಂಥ ಗೃಹಿಣಿಯರು ಯಾವುದೇ ಕಾರಣಕ್ಕೂ ದುಡ್ಡನ್ನು ವೇಸ್ಟ್ ಮಾಡೋದಿಲ್ಲ. ಸೊ ಮನೆಯಲ್ಲಿರುವ ಮನೆ ಮದ್ದುಗಳಾಗಿರ್ಬೋದು, ಮನೆಯಲ್ಲಿ ಇರುವ ಸಣ್ಣ ಪುಟ್ಟ ಟಿಪ್ಸ್ಗಳಿಂದನೇ ನಾವು ನಮ್ಮ ಲೈಫ್ನ ನೀಡ್ ಮಾಡ್ತಾ ಇದ್ದೀವಿ. ಸೊ ಖರ್ಚು ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಈ ಟಿಪ್ನ ಫಾಲೋ ಮಾಡಿ. ಸೊ ಈಗ ನೋಡ್ತಾ ಇದ್ದೀರಲ್ಲ, ಒಂದು ಉಂಡೆನ ಚಪಾತಿ ಆಕಾರದಲ್ಲಿ ಚೆನ್ನಾಗಿ ಒತ್ಕೊಳ್ಳಿ. ಕೈಯಿಂದನೇ ಸ್ವಲ್ಪ ಅಗ್ಲ ಮಾಡ್ಕೊತಾ ಹೋಗಿ. ನೋಡಿ, ಇಲ್ಲಿ ಈ ರೀತಿ 2 ಕೈಯಿಂದ ಸಣ್ಣದಾಗಿ ಸ್ವಲ್ಪ ಒತ್ಕೊತಾ ಹೋಗಿ, ಬೆರಳಿನ ಹೆಲ್ಪಿನಿಂದ ಸ್ವಲ್ಪ ಚಪಾತಿ ಆಕಾರದಲ್ಲಿ ಬರೋ ಥರ ಸ್ವಲ್ಪ ರೌಂಡ್ ಶೇಪ್ನಲ್ಲಿ ಬರುತ್ತೆ. ಈ ರೀತಿ ಬಂದಮೇಲೆ ಕರ್ಪೂರ ಮತ್ತು ಪೇಸ್ಟ್ ಏನು ಹಾಕಿದ್ವಿ ಅವೆರಡನ್ನೂ ಅದರೊಳಗಡೆ ಹಾಕಿಬಿಟ್ಟು ಚೆನ್ನಾಗಿ ಕಲಿಸಿ ಒಂದು ರೌಂಡ್ ಶೇಪ್ನಲ್ಲಿ ಒಂದು ಆಕಾರವನ್ನು ಕೊಟ್ಬಿಡಿ. ಈ ರೀತಿ ಕೊಟ್ಟ ಮೇಲೆ ನೋಡ್ತಾ ಇದ್ರಲ್ಲ, ಈ ರೀತಿ ಚೆನ್ನಾಗಿ ಕೊಡಬೇಕಾಗುತ್ತೆ. ಎಲ್ಲ ಉಂಡೆಗಳನ್ನು ನೀವು ಸಣ್ಣದಾಗಿ ಒಂದು ಚಪಾತಿ ಆಕಾರದಲ್ಲಿ ಮಾಡಿಬಿಟ್ಟು ಕರ್ಪೂರ ಮತ್ತು ಪೇಸ್ಟ್ನ ಮಿಕ್ಸ್ ಮಾಡಿ ಇಟ್ಟ ಮೇಲೆ ಇದನ್ನು ನೀವು ವಾರಕ್ಕೆ 1 ಸರಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವ ಇಲಿಗಳೆಲ್ಲ ಓಡಿ ಹೋಗೋದಂತೂ ಗ್ಯಾರಂಟಿ. ನಿಮಗೆ ಆಗ್ತಾ ಇಲ್ಲಪ್ಪ ಅಂತಂದರೆ 15 ದಿವಸಕ್ಕೊಮ್ಮೆ ಇದನ್ನು ಮಾಡಿ. ಆ ಹಿಟ್ಟೇನಿದೆ ಮತ್ತು ಉಪಯೋಗಿಸೋ ನೆಸೆಸಿಟಿನೂ ಇಲ್ಲ, ಅದನ್ನು ಹಾಗೆ ಬಿಟ್ಬಿಡಿ. ಒಣಗಿಬಿಟ್ಟು ತಿಂದುಬಿಟ್ಟು ಇಲಿಗಳು ಮನೆ ಬಿಟ್ಟು ಓಡೋಗ್ತವೆ. ನಿಮ್ಮ ಮನೆಯಲ್ಲಿ ಯಾವ ಜಾಗದಿಂದ ಬರ್ತಾ ಇದ್ದೇವೆ ಅನ್ನೋದನ್ನು ನೀವು ಫಸ್ಟು ತಿಳ್ಕೊಂಡ್ಬಿಟ್ರೆ ಆ ಜಾಗದಲ್ಲಿ ಇಡೋದ್ರಿಂದ ಇಲಿಗಳು ಮನೆಯಲ್ಲಿ ಮತ್ತೆ ಕಾಲಿಡೋದಿಲ್ಲ. ಹೆಚ್ಚು ಒಂದಿಷ್ಟು ಜಿರಳೆಗಳಾಗಿರ್ಬೋದು, ಇಲಿಗಳಾಗಿರ್ಬೋದು ಸಿಂಕಿನ ಹತ್ರ ಭಾಳ ಇರುತ್ತೆ. ಯಾಕಂದರೆ ಅಲ್ಲಿ ಕೂಡ ನಾವು ಕೈ ತೊಳ್ಕೊಂಡಿರೋದ್ರಿಂದ ನಮ್ಮ ಫುಡ್ಗಳೇನಿದ್ದಾವೆ, ಕೈಯಿಂದ ತಿಂದಿರುವಂಥ ಫುಡ್ಗಳೇನಿದ್ದಾವೆ ಅವೆಲ್ಲವೂ ಅಲ್ಲಿ ಹೋಗಿರೋದ್ರಿಂದ ತಿನ್ನುತ್ತೆ. ಹಾಗೆ ಮತ್ತು ಗ್ಯಾಸ್ ಕಟ್ಟೆ ಕೆಳಗಡೆ ಕೂಡ ಅಷ್ಟೇ, ಅಲ್ಲಿ ಕೂಡ ಹೆಚ್ಚು ಬರ್ತಾ ಇರುತ್ತೆ. ಹಾಗೆ ನಮ್ಮ ಸಿಲಿಂಡರ್ ಕೆಳಗಡೆ ಆಗಿರ್ಬೋದು ಅಲ್ಲಿ ಕೂಡ ಬರುತ್ತೆ. ಹೊರಗಡೆ ಹಿಂಬಾಗಿಲು ಮುಂಬಾಗಿಲ ಹತ್ರನೂ ಇರುತ್ತೆ.